ನಮಸ್ಕಾರ. ಲಕ್ನೋ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಾಯಿತು ದೊಡ್ಡ ಬದಲಾಯಿತು ಓಪನಿಂಗ್ ಜೋಡಿ, ತಂಡಕ್ಕೆ ಹೊಸ ಆಟಗಾರನ ಎಂಟ್ರಿ. ಹೀಗಿರಲಿದೆ ನೋಡಿ ಬಲಿಷ್ಠ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿಯ ಹೊಸ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ, ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ, ಹಾಗೂ ಉಭಯ ತಂಡಗಳ ಹೆಡ್ ಟು ಹೆಡ್ ಸ್ಟಾಟ್ ಯಾವ ರೀತಿಯಾಗಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL 2026 ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ನಂಬಲಿಕ್ಕೆ ಆಗ್ತಿಲ್ಲ. ನೋಡ್ತಾನೆ 49 ಪಂದ್ಯಗಳು ಕಂಪ್ಲೀಟ್ ಆಗಿವೆ. ಇದೀಗ 50ನೇ ಮ್ಯಾಚ್ ನಲ್ಲಿ ನಮ್ಮ ಆರ್ಸಿಬಿ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಅದು ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ನ ಹೋಮ್ ಗ್ರೌಂಡ್ ಆಗಿರುವ ಎಕಾನಾ ಸ್ಟೇಡಿಯಂ ನಲ್ಲಿ ಇದೇ ಮೇ 7ರಂದು ಸಂಜೆ 7:30ಕ್ಕೆ ಎರಡು ತಂಡಗಳು ಎದುರು ಬದಲಾಗಲಿವೆ. ಬಟ್ ಸರ್ಪ್ರೈಸಿಂಗ್ಲಿ ಈ ಮ್ಯಾಚ್ಗೂ ಮುನ್ನ ಎರಡು ತಂಡಗಳು ಸೋತಿ ಬರ್ತಾ ಇವೆ ಸ್ನೇಹಿತರೆ. ಅತ್ತ ನಮ್ಮ ಆರ್ಸಿಬಿ ತಂಡ ಗುಜರಾತ್ ವಿರುದ್ಧ ಮುಖಭಂಗವನ್ನ ಎದುರಿಸಿ ಬರ್ತಾ ಇದ್ರೆ, ಇತ್ತ ಲಕ್ನೋ ಮುಂಬೈ ವಿರುದ್ಧ 228 ರನ್ ಬಾರಿಸಿದ್ರು ಕೂಡ ಅದನ್ನ ಡಿಫೆಂಡ್ ಮಾಡಿಕೊಳ್ಳಲಾಗದೆ ಸೋತಿ ಬರ್ತಾ ಇದೆ. ಹೀಗಾಗಿ ಈ ಪಂದ್ಯದಲ್ಲಿ ಆರ್ಸಿಬಿ ಅಥವಾ ಲಕ್ನೋ ಯಾವ ತಂಡ ಗೆದ್ದು ಕಮ್ ಬ್ಯಾಕ್ ಮಾಡುತ್ತೆ ಅನ್ನೋದಕ್ಕೆ ಉತ್ತರ ಸಿಗಲಿದೆ. ಈ ಹಿನ್ನೆಲೆಯಲ್ಲಿ ಈ ಪಂದ್ಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಮತ್ತೊಂದು ಕಡೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಈ ಪಂದ್ಯ ಡೂ ಆರ್ ಡೈ. ಈಗಾಗಲೇ ಲಕ್ನೋ ತಂಡ ಬಹುತೇಕವಾಗಿ ಟೂರ್ನಿಂದ ಹೊರಬಿದ್ದಿದೆ. ಇದೀಗ ಇಂದು ಕೂಡ ಸೋತರೆ ಅಫಿಷಿಯಲ್ ಆಗಿ ಮೊದಲ ಟೀಮ್ ಆಗಿ LSD ಟೂರ್ನಮೆಂಟ್ ನಿಂದ ಕಿಕ್ಔಟ್ ಆಗಲಿದೆ. ಇತ್ತ ಆರ್ಸಿಬಿ ತಂಡ ತುಂಬಾ ಸೇಫ್ ಪೊಸಿಷನ್ ನಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸದ್ಯ ಟೂರ್ನಮೆಂಟ್ ನಲ್ಲಿ ಆರ್ಸಿಬಿ ಆಡಿದ 9 ಮ್ಯಾಚ್ ಗಳಿಂದ 6 ಗೆಲುವು 3 ಸೋಲು ಕಂಡು ಸದ್ಯ ಪಾಯಿಂಟ್ಸ್ ಟೇಬಲ್ ನಲ್ಲಿ 3ನೇ ಪ್ಲೇಸ್ ನಲ್ಲಿದೆ. ಮಿಕ್ಕಿರುವ 5 ಮ್ಯಾಚ್ಗಳಲ್ಲಿ ಆರ್ಸಿಬಿ 2 ಮ್ಯಾಚ್ ಗೆದ್ರೂ ಕೂಡ ಪ್ಲೇ ಆಫ್ಗೆ ಕಾಲಿಡಲಿದೆ. ಆದಿಯಾಗೂ ಆರ್ಸಿಬಿ ಆ ಟಾಪ್ 2 ಪೊಸಿಷನ್ ಮೇಲೆ ಕಣ್ಣಿಟ್ಟಿದೆ. ಹೀಗಾಗಿ ಮುಂಬರುವ 5 ಪಂದ್ಯಗಳು ಕೂಡ ಆರ್ಸಿಬಿಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಕ್ರೂಷಿಯಲ್ ಅಂತಾನೆ ಹೇಳ್ಬಹುದು. ಇನ್ನುಳಿದಂತೆ ಇಂದಿನ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಲಕ್ನೋನ ಎಕಾನಾ ಸ್ಟೇಡಿಯಂ ಸ್ವಲ್ಪ ಸ್ಲೋ ಪಿಚ್ ಅಂತಾನೆ ಹೇಳ್ಬಹುದು. ಇಲ್ಲಿ 160ರಿಂದ 170 ರನ್ ಬರೋದು ಕೂಡ ಕಷ್ಟ. ಹೀಗಾಗಿ ಇಲ್ಲಿ ಬ್ಯಾಟಿಂಗ್ಗೆ ಕಷ್ಟ ಅಂತಾನೆ ಹೇಳ್ಬಹುದು. ಅದಲ್ಲದೆ ಸ್ಪಿನ್ನರ್ ಗಳಿಗೆ ಇಲ್ಲಿ ಸ್ವಲ್ಪ ಅಸಿಸ್ಟೆಂಟ್ ಸಿಗಲಿದೆ. ಹೀಗಾಗಿ ಇಲ್ಲಿ ಬೌಲರ್ ಗಳ ಪ್ರಾಬಲ್ಯವನ್ನ ನೋಡಬಹುದಾಗಿದೆ ಸ್ನೇಹಿತರೆ. ಅಂಡ್ ಟಾಸ್ ಬಗ್ಗೆ ಸ್ಪೆಷಲ್ ಆಗಿ ಹೇಳೋ ಅವಶ್ಯಕತೆ ಏನಿಲ್ಲ. ಟಾಸ್ ಗೆದ್ದರು ಅಫ್ಕೋರ್ಸ್ ಚೇಸ್ ಮಾಡಲು ಎದುರು ನೋಡ್ತಾರೆ. ಹಾಗೂ ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಇಲ್ಲಿವರೆಗೂ 2 ತಂಡಗಳು 7 ಮ್ಯಾಚ್ಗಳಲ್ಲಿ ಮುಖಾಮುಖಿಯಾಗಿದ್ದು, ಈ ಪೈಕಿ ಆರ್ಸಿಬಿ 5 ಪಂದ್ಯವನ್ನ ಗೆದ್ದುಕೊಂಡು ಈ ಒಂದು ಹೆಡ್ ಟು ಹೆಡ್ ನಲ್ಲಿ ತನ್ನ ಡಾಮಿನೇಷನ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೆ ಸ್ನೇಹಿತರೆ. ಇನ್ನುಳಿದಂತೆ ಆರ್ಸಿಬಿಯ ಪ್ಲೇಯಿಂಗ್ 11 ಅಲ್ಲಿ ಏನಾದರೂ ಚೇಂಜ್ ಆಗುತ್ತಾ ಅಂತ ನೋಡ್ತಾ ಬರುವುದಾದ್ರೆ, ಫಿಲ್ ಸಾಲ್ಟ್ ಅವರು ಈಗ ಆರ್ಸಿಬಿ ತಂಡವನ್ನ ಕೂಡ್ಕೊಂಡಿದ್ದಾರೆ. ಹೀಗಾಗಿ ಸಾಲ್ಟ್ ಎಂಟ್ರಿ ಕೊಟ್ಟಿರುವ ಕಾರಣದಿಂದಾಗಿ ಜೇಕಬ್ ಬೆಥೆಲ್ 11 ನಿಂದ ಹೊರಬೀಳಬಹುದು. ಮತ್ತೊಂದು ಕಡೆ ಜೇಕಬ್ ಬೆಥೆಲ್ ಹಾಗೂ ಫಿಲ್ ಸಾಲ್ಟ್ ಇಬ್ಬರನ್ನ ಕೈಬಿಟ್ಟು ಜಾರ್ಡನ್ ಕಾಕ್ಸ್ಗೆ ಆಸ್ ಎ ಓಪನರ್ ಆಗಿ ಚಾನ್ಸ್ ಕೊಡಬೇಕು ಅನ್ನುವ ಟಾಕ್ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಕೊಹ್ಲಿ ಜೊತೆ ಯಾರು ಇನ್ನಿಂಗ್ಸ್ ಆರಂಭಿಸುತ್ತಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಕಾಂಟೆಕ್ಸ್ಟ್ ಆಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಇನ್ನುಳಿದಂತೆ ಆರ್ಸಿಬಿ ಪರ ದೇವದತ್ ಪಡಿಕ್ಕಲ್, ರಜತ್ ಪಾಟಿದಾರ್ ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರನ್ನ ವಿಂಟೇಜ್ ಭೂವಿಯಾಗಿ ನೋಡ್ತಾ ಇದೀವಿ. ಅಂಡ್ ಫೈನಲ್ ಆಗಿ ಆರ್ಸಿಬಿ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಓಪನರ್ ಗಳಾಗಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಅಥವಾ ಜಾರ್ಡನ್ ಕಾಕ್ ಕಣಕ್ಕಿಳಿಬಹುದು. ಅಟ್ ನಂಬರ್ 3 ಇಲ್ಲಿ ದೇವದತ್ ಪಡಿಕ್ಕಲ್. ಇದನ್ನ ಬಿಟ್ಟರೆ ಆರ್ಸಿಬಿ ಆಸ್ ಯೂಶುವಲ್ ಸೇಮ್ ಪ್ಲೇಯಿಂಗ್ 11 ನೊಂದಿಗೆ ಕಣಕ್ಕಿಳಿಯಲಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಇನ್ನು ಲಕ್ನೋ ವಿರುದ್ಧ ಆರ್ಸಿಬಿ ಗೆದ್ದು ತನ್ನ ಟಾಪ್ 2 ಪ್ಲೇಸ್ ಮೇಲೆ ಕಣ್ಣಿಡುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.